ನೋಡಿ ಎಲ್ಲರ ಥರ ನೀವಲ್ಲ, ಅದಕ್ಕೆ ನಾನು ಹೇಳೋದು ಯಾವಾಗಲೂ ನೀವು ಸ್ಪೆಷಲ್ ಅಂತ. ಹೌದಾ? ನೋಡಿ ಯಾವಾಗಲೂ 60 ಆದ ತಕ್ಷಣ 70 ಆದ ತಕ್ಷಣ ಅರಳೋ ಮರಳೋ ಅನ್ನೋ ರೇಂಜ್ಗೆ ಇರ್ತಾರೆ, ನೀವು ಹಂಗೆ ಇಲ್ವೇ? ನಿಂಗೆ ಗೊತ್ತಾ ಇನ್ನೊಂದು ವಿಷಯ, ಹಾ. ಅರಳೋ ಮರಳು ಅಂತಂದ್ರೆ ಮರ್ತೋಗೋದು ಹೌದು. ಅಲ್ವಾ, ಇವಾಗ ಮಾತಾಡಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಜ್ಞಾಪಕ ಇರಲ್ಲ, ಹಾ. ಆ ಥರ ಎಲ್ಲ ಇರುತ್ತಲ್ಲ. ಅದು ನನಗೆ ಜ್ಞಾಪಕ ಶಕ್ತಿ ಇರುತ್ತೋ ಇಲ್ವೋ ಅಂತ ಇತ್ತೀಚೆಗೆ ಒಂದು ಹಳ್ಳಿ ನಾಟಕ ಒಪ್ಕೊಂಡಿದೆ ಗೊತ್ತಾ. ನಪ್ಕ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳಕ್ಕೆ, ಚೆಕ್ ಮಾಡ್ಕೊಳಕ್ಕೆ. ಯಾಕಂದ್ರೆ ನಾಟಕದಲ್ಲಿ ಮಾಡಿದಾಗ ತಾನೇ ನಮಗೆ ಗೊತ್ತಾಗೋದು. ಡೈಲಾಗ್ ನೆನಪಿರ್ಬೇಕು. ಇದಾದ್ರೆ ಫೀಡ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ಹೇಳ್ತಾರೆ. ಹೌದು. ಇವಾಗ ತುಂಬಾ ಈಸಿ ಆ್ಯಕ್ಟ್ ಮಾಡೋದು. ಏನ್ರಿ ನನ್ನ ಮಾತು ಕೇಳೋದಿಲ್ವಾ ಅಂದಾಗ ಅವ್ರು ಏನ್ರಿ ನನ್ನ ಮಾತು ಕೇಳೋದಿಲ್ವಾ, ಅವ್ರು ಹೇಳ್ಕೊಟ್ಟಾದ್ಮೇಲೆ ನಾವು ಹೇಳೋದು, ಪ್ರಾಂಪ್ಟ್ ಮಾಡ್ತಿರ್ತಾರೆ, ಪ್ರಾಂಪ್ಟ್ ಮಾಡ್ತಾ ಇರ್ತಾರೆ. ಸೊ ತುಂಬಾ ಈಸಿ. ಆದರೆ ನಾಟಕದಲ್ಲಿ ಹಾಗಲ್ವಲ್ಲ, ಅದಕ್ಕೆ ಜ್ಞಾಪಕ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಒಂದು ರಾಮಾಯಣ ನಾಟಕ ಒಪ್ಕೊಂಡಿದ್ದೆ. ಓಕೆ. ಒಪ್ಕೊಂಡು ರಾತ್ರಿ ಎಲ್ಲ ನಾಟಕ ಅದು ಮಾಡಿದ್ರಿ? ಚಿತ್ರದುರ್ಗ ಮಾಡಿದೆ. ಎಲ್ಲಿ ನಡೆದಿದ್ದ ನಾಟಕ ಇದು? ಚಿತ್ರದುರ್ಗ. ಓ ಹೌದಾ? ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದೆ. ನನ್ನ ಮಗ ಬೇಕಾ ನಿನಗಿದು? ಯಾವ ಪಾತ್ರ? ಕೈಕೆ. ಕೈಕೆ. ಕೈಕೆ ಪಾತ್ರ. ಒಂದು ಡೈಲಾಗ್ ಹೊಡಿರಿ. ಅಯ್ಯೋ ನಂಗೆ ಯಾವ್ದೋ ಒಂದು ಡೈಲಾಗ್. ಚಿಕ್ಕದು ಬರಲ್ಲ ಚಿಕ್ಕದು ಖಂಡಿತ ಬರಲ್ಲ. ದೊಡ್ಡದಲ್ಲ, ಚಿಕ್ಕ ಡೈಲಾಗ್ ಕೈಕೆದು. ಏನೂ ಇಲ್ಲ, ನಂಗೆ ಬರಲ್ಲ. ಎನಿ ನಾಟಕದ ಡೈಲಾಗ್ ನಿಮ್ಗೆ ಇಷ್ಟವಾಗಿರೋ ಪಾತ್ರ ನೀವು ಮಾಡಿರೋದು ಹೇಳ್ತೀನಿ, ಅದಕ್ಕೆ ಆಮೇಲೆ ಹೇಳ್ತೀನಿ ಕಣೋ, ಕತೆ ಹೇಳ್ತೀನಿ, ಅದೆಲ್ಲ ಇದೆ, ನಾಟಕದ್ದೆಲ್ಲ ಕತೆ ಇದೆ. ಸೊ ಹೀಗೆ ಮಾಡಿಕೊಂಡು ಬಂದೆ ನಾನು. ಸೊ ನೆನಪಿನ ಶಕ್ತಿ ಇದೆ. ಸೊ ಇತ್ತು ಇತ್ತು ಇತ್ತು. ನಾನು ಆ ಕೈಕೆ ಅಂದ ತಕ್ಷಣ ದುಷ್ಟವಾದ ಕೈಕೆ, ನನ್ನ ಮಗ ಭರತನಿಗೆ ರಾಜ್ಯ ಕಟ್ಟಬೇಕು, ನಿನಗೆ ರಾಮನನ್ನು ಕಾಡಿಗೆ ಕಳಿಸ್ಬೇಕು, ಆ ಥರ ಅಲ್ಲ. ರಾಮನ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಅಷ್ಟು ಪ್ರೀತಿ ಮಾಡ್ತಾಳೆ. ಕೌಸಲ್ಯಗಿಂತ ಕೈಕೆ ಜೊತೆಲೇ ಅವನಿಗೆ ತುಂಬ ಒಡನಾಟ ಇದ್ದಿದ್ದು. ಅಂಥದ್ದು ಒಂಥರೇ ಬಂದುಬಿಟ್ಟು ಅದನಿಗೆ ವಿಷ ಬೀಜ ಬಿತ್ತಿ ಅವ್ರನ್ನ ದೂರ ಮಾಡ್ತಾಳಲ್ಲ, ಅದು ಆ ಥರ ಒಂದು ಸೀಕ್ವೆನ್ಸ್ ಮಾಡಿಕೊಂಡು ನಾನು ಹೇಳಿದೆ. ಅವರು ಹಾರ್ಮೋನಿ ಮಾಸ್ಟರ್ಗೆಲ್ಲ ಹೇಳಿದೆ. ಆಮೇಲೆ ಏನದು ಹಾಡು, ಮಂಥರೆಗೆ ಕೇಳೆ ಸಂತೋಷವ, ಮಂಥರೆಗೆ ಕೇಳೆ ಕಂದನಾದ ರಾಮನಿಗೆ ಇಂದು ರಾಜ್ಯ ಪಟ್ಟವ, ಚಂದದಿಂದ ಕಟ್ಟುವರು ಅಂದವ ನೋಡೆ, ಮಂಥರೆಗೆ ಕೇಳೆ ಸಂತೋಷವ, ಈ ಥರ ಈ ಥರ ಅಂದಾಗ ಅವಾಗ ಎಷ್ಟು ಪ್ರೀತಿ ಮಾಡ್ತಂದು ಎಲ್ಲರೂ ಆಹಾ ಆಹಾ ಕೈಕೆ ಈ ಥರನೂ ಮಾಡ್ಬೋದಾ ಅನ್ನೋ ಥರ. ಆಮೇಲೆ ಆ ಮಂತ್ರ ಏನು ಇಷ್ಟೊಂದು ಇದು ಮಾಡ್ತಾ ಇದೆಯಾ ನೀನು, ಹೀಗಾಗತ್ತೆ ಹೀಗಾಗತ್ತೆ, ನಿನ್ನ ಮಗ ಎಲ್ಲ ಹೋಗಬೇಕಾಗತ್ತೆ, ನೀನು 3ನೇ ರಾಣಿ, ನೀನು ಪಟ್ಟದ ರಾಣಿ ಅಂತೂ ಅಲ್ಲ ಅಂತ ಅಂದ್ಬಿಟ್ಟು ಅವ್ನ ಪಟ್ಟಕ್ಕೆ ಇರಿದ್ರೆ ನಿನ್ನ ಸಡ್ಡೆ ಮಾಡ್ತಾನೆ ಅಂತ ಹೇಳಿದಾಗ ಅವಾಗ ಅವಳಿಗೆ ಸಿಟ್ಟು ಬರುತ್ತೆ. ಅವಾಗ ಸಿಟ್ಟು ಬಂದು ಓ ಹೌದಲ್ವಾ ಅಂತ ಅಂದ್ಕೊಳ್ಳೋದು. ಆ ಥರ ಮಾಡಿದಾಗ ಎಲ್ಲ ಹಿಂಗೆ. ಆಮೇಲೆ ಆ ದುಷ್ಟತನ ತೋರಿಸ್ಬೇಕಾದ್ರೆ ಅದಕ್ಕೂ ಬೈಯೋದು, ಅಲ್ಲೇ ಬೈತಾ ಇರ್ತಾರಲ್ಲ, ಕಾಡುತ್ತಲ್ವಾ. ಸೊ ನಾವಂತೂ ಒಪ್ಕೋತೀವಿ, ನಿಮಗೆಲ್ಲ ನೆನಪಿದೆ, ನಿಮಗೆ ವಯಸ್ಸಾಗಿಲ್ಲ, ಎಲ್ಲ ಫುಲ್ ಆಕ್ಟಿವ್ ಆಗಿದ್ದೀರಿ. ಆಕ್ಟಿವ್ ಆಗಿದೆ. ಬಟ್ ಸುಜನ್ ಹೇಳಿದ್ ಕರೆಕ್ಟ್, ಯಾಕೆ ಬೇಕಿತ್ತಮ್ಮ ನಿಂಗಿದೆ? ಯಾಕೆ ಬೇಕಿದ್ದು? ಅದೇ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೋಬೇಕಲ್ಲ, ಇನ್ನೂ ನಂಗೆ ದುಡಿಯೋಕ್ಕಾಗತ್ತಾ, ಪಾತ್ರಗಳು ಮಾಡೋಕ್ಕಾಗತ್ತಾ. ಅಲ್ಲಿ ಹೋಗ್ಬಿಟ್ಟು ಇವಾಗ ನಮಗೆ ಬೇಕಾಗಿರೋದು ಆರ್ಟಿಸ್ಟ್ಗೆ ಆ ಮನನ ಒಂದೇ, ಆ ಜ್ಞಾಪಕ ಶಕ್ತಿ ಒಂದೇ. ಅದಿದ್ರೇ ನಾವು ಒಂದು ಜೀವ ಕೊಡೋಕ್ಕೆ ಸಾಧ್ಯ, ಎಲ್ಲ ಸಾಧ್ಯ. ಇಲ್ದಿದ್ರೆ ನೀವು ಹೇಳ್ಕೊಟ್ಟಿದ್ದೇನೆ ಒಪ್ಸಿದ್ರೆ ಅದಕ್ಕೇನು ಜೀವ ಇರುತ್ತೆ. ಅದ್ಭುತ ಏನಂದರೆ ಅಮ್ಮನಿಗೆ 75+, ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರುವಾದಾಗಿಂದ 50+. 50 ನಾನು ಬಂದು 62 ವರ್ಷ ಆಯಿತು. 50+ ಅಂದೆ ನಾನು. ರಂಗಭೂಮಿ 60+. ಇದು ಅವರ ಟ್ರ್ಯಾಕ್ ರೆಕಾರ್ಡು. ಈ ಥರ ಟ್ರ್ಯಾಕ್ ರೆಕಾರ್ಡಲ್ಲಿರುವ ಯಾವುದೇ ಕಲಾವಿದೆ ಅಥವಾ ಕಲಾವಿದ ಇವತ್ತಿಗೂ ನಾಳಿದ್ದು ಮುಂದೊಂದು ತಿಂಗಳು ಟೈಮ್ ಇಲ್ಲ ನನಗೆ, ಎಲ್ಲ ದಿನ ಬ್ಲಾಕ್ ಆಗಿದ್ದೀನಿ ನಾನು ಅಂತ ಹೇಳೋರನ್ನ ನಾವು ನೋಡೇ ಇಲ್ಲ. ನೀವು ಅಷ್ಟು ಎಂಗೇಜ್ ಆಗಿದ್ದೀರಾ. 1 ವರ್ಷ ಆಯಿತು ನಿನಗೆ. ನೋಡಿ ಅವ್ರು ಹೇಳ್ತಾ ಇದ್ದಾರೆ 1 ವರ್ಷದಿಂದ ನಾನು ಕೇಳಿದ್ದಕ್ಕೆ ಅಪಾಯಿಂಟ್ಮೆಂಟ್ ಇವಾಗಲೇ ಸಿಕ್ಕಿರೋದು. ಅಂದರೆ ಯು ಹ್ಯಾವ್ ಬೀನ್, ಅಂದರೆ ಅಮ್ಮ ನೀವು ಹೆಂಗೆ ಅಂದರೆ ಸಿನಿಮಾಗೆ ಟೈಮ್ ಕೊಡ್ತೀರಾ, ಧಾರಾವಾಹಿಗೆ ಟೈಮ್ ಕೊಡ್ತೀರಾ, ಅವಾಗವಾಗ ನಾಟಕಕ್ಕೆ ಟೈಮ್ ಕೊಡ್ತೀರಾ, ಮನೆ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ನಿಮ್ಮ ಕುಟುಂಬ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಗೊತ್ತಾ ನೀವು. ನನ್ನ ಸಮಾಜ, ಕರೆಕ್ಟ್, ಸಮಾಜ ಸೇವೆಗಳು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂದ್ರೆ ಸಾಧ್ಯನೇ ಇಲ್ಲ ಬೇರೆಯವ್ರಿಗೆ ಇದು ಅನ್ಸ್ಬಿಡುತ್ತೆ. ಹೌದಾ? ನನಗೆ ಏನಪ್ಪ ಖುಷಿಯಾಗಿ ನಾನು ಇದನ್ನೆಲ್ಲ ಮಾಡ್ಕೊಂಡ್ಬರ್ತೀನಪ್ಪ, ಖುಷಿಯಾಗುತ್ತೆ ನನಗೆ. ಯಾವತ್ತು ಅನ್ಸಿಲ್ವಾ ಸುಸ್ತಾಯ್ತು? ಅಯ್ಯೋ ಇಲ್ಲ, ಮನೇಲಿ ಕೂತಿದ್ದೆ ಸುಸ್ತಾಗುತ್ತೆ, ಹಿಂಸೆ ಆಗುತ್ತೆ. ಇದೇನಾ ಲೈಫು, ಇಷ್ಟೇನಾ ಲೈಫು ಅಂತ ಅನ್ಸುತ್ತೆ. ಇವತ್ತು ಒಂದಿನ ಮನೇಲಿ ಕೂತ್ಕೊಂಡ್ರೆ
ಇಷ್ಟೇ ಲೈಫ್. ಇಲ್ಲಾಂದರೆ ಯಾವುದೋ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ ಓಕೆ. ಅಲ್ವಾ. ಈ ಮಹಿಳಾ ಕಾರ್ಯಕ್ರಮಗಳು ಬಂತು, ಒಂದು ದಿನಕ್ಕೆ 2-3 ಕಾರ್ಯಕ್ರಮಗಳು ಮಾಡೋದು. ಮತ್ತು ಮಕ್ಕಳ ಸ್ಕೂಲ್ಗೆ ಕಾರ್ಯಕ್ರಮ ಬಂತು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಈಗ ನಿಮ್ಮ ಕಾಲ ಇತ್ತಲ್ಲ, ಕರ್ನಾಟಕದ ಸುತ್ತಾಡ್ತಿದ್ರಿ ನೀವು, ಇವಾಗಲೂ ಕರ್ನಾಟಕ ಸುತ್ತುತ್ತಾ ಇರ್ತೀರಾ. ಸೊ ಒಂದು ಜಾಗಕ್ಕೆ ಹೋದ್ರೆ ನಿಮಗೆ ಹಳೇದು ನೆನಪು ಆಗೇ ಆಗುತ್ತೆ, ಆ ಥರದ ಥಾಟ್ ಇದ್ದೇ. ಈಗ ಎಕ್ಸಾಂಪಲ್ ಹುಬ್ಳಿಗೆ ಹೋದ್ರಿ ಅನ್ಕೊಳ್ಳಿ, ಅವಾಗ ಹುಬ್ಳಿಗೆ ಬಂದಿದ್ವಿ ನಾವು ಅಂತೇನೋ ಅನ್ಸಕ್ಕೆ ಶುರು ಆಗುತ್ತೆ. ಈ ಥರದ್ದೆಲ್ಲ ಕಾಡುತ್ತಾ ನಿಮಗೆ? ಎಸ್ ಹೌದು. ಹುಬ್ಬಳ್ಳಿಗೆ ಹೋದಾಗ ನನ್ನ ಮೊದಲನೇ ಚಿತ್ರ ನಾಯಕಿಯಾಗಿ ಮಾಡಿ ಮಡಿದವರು. ಹೌದು. ಅಲ್ಲಿ ಒಂದು 70s ಅಲ್ಲಿ ನಾವು ಶೂಟಿಂಗ್ ಮಾಡಿದ್ದು ಅಲ್ಲಿ. ಆಮೇಲೆ ಕಿತ್ತೂರಿಗೆ ಹೋದಾಗ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಶೂಟಿಂಗ್ ಹೋಗಿದ್ವಿ. ಆವಾಗ ಕಿತ್ತೂರೆಲ್ಲ ಹೋದಾಗ ನಾನು ಮಾಡಿದ್ದು ಅಲ್ಲಿ ಏನು ಬಸವರಾಜ್ ಕಟ್ಟಿನ ಮನೆಯವ್ರದ್ದು, ಹೌದು, ಮಾಡಿ ಮಡಿದವರು ಮಾಡಿದಾಗ ಆ ಕಿತ್ತೂರು ಇದಿದೆಲ್ಲ ಗುರುಗಳ ಮಠ ಇದೆಲ್ಲ, ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿರೋದು, ಆ ಥರ ಸೀನ್ ಎಲ್ಲ ಮಾಡಿದ್ದು. ಸೊ ಅದೆಲ್ಲ ಜ್ಞಾಪಕಕ್ಕೆ ಬರ್ತಿತ್ತು. ಆಮೇಲೆ ಸಂಗೊಳ್ಳಿ ರಾಯಣ್ಣದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಇವರು ದೊಡ್ಡವರಿದ್ರಲ್ಲ, ರುದ್ರಮ್ಮ, ಮೊದಲನೇ ಹೆಂಡತಿ ರುದ್ರಮ್ಮ, ಎರಡನೇ ಹೆಂಡತಿ ಚೆನ್ನಮ್ಮ, ಅವರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು. ರುದ್ರಮ್ಮ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು. ಅದನ್ನೆಲ್ಲ ನೋಡಿ ನಾನು ಅಯ್ಯೋ, ಇನ್ನೂ ಹಳೇ ಕಾಲದ ಥರನೇ ಇದೆ ಗೊತ್ತಾ ಅದು ಮನೆಯಲ್ಲ. ವಾಡೆ ಅಂತ ಹೇಳಿದ್ವಲ್ಲ, ಅದು ಮುಂದೆ ಒಂದು ನೀಟಾಗಿ ಒಂದು ಸ್ಲ್ಯಾಬ್ಗಳು ಹಾಕೋ ಮತ್ತೊಂದು ಮಾಡಿ, ಆ ಥರ ಎಲ್ಲ ಏನೂ ಇಲ್ಲ. ಆ ಮಣ್ಣು ಗಿಣ್ಣು ಅದನ್ನೇ ಗುಡಿಸಿ ಮಾಡಿ. ಸುಮ್ಮನೆ ಕೇಳ್ತೀನಿ ಅಷ್ಟೇ ನಾನು. ದಾವಣಗೆರೆ ಅಂದಾಗ ಏನು ನೆನಪಾಗತ್ತೆ ಹಳೇದು ನಿಮಗೆ? ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ದೀನಿ ನೆನಪಿನ ಶಕ್ತಿಯನ್ನು. ಈಗ ದಾವಣಗೆರೆಗೆ ಏನಂದರೆ, ನಾನು ಒಂದು ನಾಟಕಕ್ಕೆ ಹೋಗಿದ್ದೆ, ಲೋಕೇಶ್ ಅವ್ರದ್ದು ನಾಟಕ ಇತ್ತು. ಸೊ ನಾನೇನು ಮಾಡಿದೆ, ನಾಟಕಕ್ಕೆ ಹೋಗ್ತಾ ಇದ್ದೀನಿ ಅದು ಇದು ಅಂತ ಅಂದ್ಬಿಟ್ಟು ಲೋಕೇಶ್ ಅವ್ರ ಒಟ್ಟಿಗೆ ಹೋಗೋಕ್ಕೆ ಹೋದೆ. ನಮ್ಮ ನಟರಂಗದ ಟ್ರೂಪ್ ಅಲ್ವಾ, ಸೊ ಹೋದೆ. ಅದರಲ್ಲಿ ನಂದೇನು ಪಾತ್ರ ಇರಲಿಲ್ಲ. ಅದೇ ನೆಕ್ಸ್ಟ್ ಡೇ ನಂದು ಅಲ್ಲಿ ಇದಿತ್ತು, ನನ್ನ ನಾಟಕ ಇತ್ತು. ಅವ್ರು ವಾಪಸ್ ಬಂದುಬಿಡೋರು. ಏನಂದರೆ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲೇ ಬರೋ ವಾರ ಮದುವೆ ಮಾಡ್ಕೋತಾ ಇದ್ದೀವಿ ಅಂತ ಅನೌನ್ಸ್ ಅವರು ಹೇಳಿದ್ದು, ಲೋಕೇಶ್ ಅವರು ದಾವಣಗೆರೆ ಅನೌನ್ಸ್ ಮಾಡಿದ್ದು. ಅದು ಅಂದ್ಕೊಂಡಿದ್ದು ಹೇಳ್ಬಿಟ್ಟು ಬರೋ ವಾರ ಅಂದರೆ ನಾನು ಅಯ್ಯೋ, ನಂಗೆ ಬರೋ ವಾರ ನಾಟಕ ಇದೆ ಇಲ್ಲಿ, ಸಾಟರ್ಡೆ ನಾಟಕ ಇದೆ ಇಲ್ಲಿ. 2ನೇ ತಾರೀಕು ನಾವು ಮೀಟ್ ಮಾಡಿದ್ದು, 2ನೇ ತಾರೀಕು ಅಂತಾರೆ. ಫ್ರೆಂಡ್ಶಿಪ್ ಅಂತ ಬೆಳೆದಿದ್ದು. ಸೊ 2ನೇ ತಾರೀಕು ಫೆಬ್ರವರಿ 2. ಸೊ ಆ 2ನೇ ತಾರೀಕು ನಾವು ಮದುವೆ ಮಾಡ್ಕೊತಾ ಇದ್ದೀವಿ ಅಷ್ಟೇ ಅಂತಂತಂದು. ಅಷ್ಟೊತ್ತಾಗಲೇ ಅವರು ಫೇಮಸ್ ಆಗಿದ್ದರು. ಮತ್ತು 3-4 ಭಾಷೆಯಲ್ಲಿ ಇದು ಮಾಡಿದ್ರಲ್ಲ, ಭೂತಾಯಿ ನಮಕಾಯು, ಅದು ಶೂಟಿಂಗ್ ಇತ್ತು ಅವ್ರಿಗೆ. ಅವರು ಫೇಮಸ್ ಆಗೋಗ್ಬಿಟ್ಟಿದ್ರು ಅಷ್ಟರಲ್ಲಿ. ನಾನು ಮಾಡಿದವರು ಮಾಡಿದ್ದೆ, ಅಬ್ಬಚೂರಿನ ಪೋಸ್ಟ್ ಆಫೀಸ್ ಮಾಡಿದ್ದೆ. ಆಮೇಲೆ ನನಗೆ ಹೇಳಿದೆ ಅವರು, ನಾನು ಮದುವೆ ಮಾಡ್ಕೊಳ್ಳೋಣ ಅಂತಂದಾಗ, ನಾನು ಮದುವೆಗಿದ್ವಿ ಅಲ್ಲ, ಆಗಲ್ಲಪ್ಪ ಅಂತಂದೆ. ಮತ್ತು ಎಷ್ಟು ವರ್ಷ ಅಂತ ನಿನ್ನ ಮನೆಗೆ ದುಡಿತಾ ಇರ್ತೀಯ ಹೇಳು ಅಂತಂದೆ. ಒಂದು ವಯಸ್ಸಿರೋರ್ಗೂ ದುಡಿಬೋದು. ಆಮೇಲೆ ಅದಕ್ಕೇನು ನನ್ನ ಹತ್ರ ಉತ್ತರ ಇಲ್ಲ ಅಲ್ವಾ, ಏನೂ ಉತ್ತರ ಇಲ್ಲ. ಇಲ್ಲ ನಾನು ನ್ಯಾಷನಲ್ ಅವಾರ್ಡ್ ತೊಗೋಬೇಕು, ಆವಾಗಲೇ ನಾನು ಮದುವೆ ಮಾಡ್ಕೊಳ್ಳೋದು ಅಂತಂತ. ಇವಳು ಹಳ್ಳಿಲಿ ಹೋಗ್ಬಿಟ್ಟು ಪಾರ್ಟ್ ಮಾಡೋಳು, ಇವಾಗ ಯಾಕೆ ಕರೆದ್ಬಿಟ್ಟು ನ್ಯಾಷನಲ್ ಅವಾರ್ಡ್ ತಗೋ ಅಂತ ಕೊಡ್ತಾರೆ. ನಿಮ್ಮ ಉದ್ದೇಶ, ಈ ಗುರಿ ಚೆನ್ನಾಗಿತ್ತು ಅಲ್ವಾ, ನ್ಯಾಷನಲ್ ಅವಾರ್ಡ್ ತಗೊಳ್ಳೇಬೇಕು ಅಂತ ನನಗೊಂದು ಆಸೆ ಇತ್ತು. ಆಮೇಲೆ ನೋಡಿದ್ರೆ ನನ್ನ ಅದೃಷ್ಟನೋ ಏನೋ ಆ ದೇವ್ರಿಗೆ ಮುಟ್ಟಿದೆ ಅಂತ. ಅಬ್ಬಚೂರಿನ ಪೋಸ್ಟ್ ಲಕ್ಷ್ಮೀನಾರಾಯಣವರು ನೋಡು, ಕಾಡಲ್ಲಿ ನಾನು ಮಾಡಬೇಕಾಗಿತ್ತು ಅವರ ಇದರಲ್ಲಿ. ಒಂದು ಯಾವುದೋ ಒಂದು ಪಾತ್ರ ಕೊಟ್ಟಿರೋರು, ನನಗೂ ಮಾಡ್ಬೋದಾಯ್ತು. ಬೆಳಗ್ಗೆ ಅಬ್ಬಚೂರಿನ ಪೋಸ್ಟ್ ಆಫೀಸ್ ಅವ್ರು ಅಲ್ಲ ಅವರು ಬುಕ್ ಮಾಡಿದ್ದಾರೆ. ಸಾಯಂಕಾಲ ಬಂದು ಕಾಡು ಅವ್ರು ಕೇಳಿದ್ದಾರೆ. ಆಮೇಲೆ ಅಯ್ಯೋ, ನನಗೆ ಲೋಕೇಶ್ ಅವರೊಟ್ಟಿಗೆ ಇರೋದು ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಒಂದಿದ್ದು. ಆಮೇಲೆ ಇದು ಹೀರೋಯಿನ್ ಪಾತ್ರ, ಅದರಲ್ಲಿ ಯಾವುದೋ ಒಂದು ಪಾತ್ರ. ಆಮೇಲೆ ಸರಿ ಅಂದ್ಬಿಟ್ಟು ಇದನ್ನೇ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಬುಕ್ ಆಯಿತು ಅಂತ ಅಂದ್ಬಿಟ್ಟು ನಾನು ಆ ಕಡೆಗೆ ಹೋದೆ ಶೂಟಿಂಗು. 1 ತಿಂಗಳು ಇವ್ರು ಈ ಕಡೆಗೆ ಶೂಟಿಂಗ್. ಅದಾದ ಬಂದಮೇಲೆ ಅದಾಗಿ ರಿಲೀಸ್ ಬಂದಲ್ಲ ನ್ಯಾಷನಲ್ ಅವಾರ್ಡ್, ಪ್ರಾದೇಶಿಕ ಪ್ರಶಸ್ತಿ. ಅಲ್ಲಿಗೆ ನಿಮಗೆ ಆಸೆ ಈಡೇರಿತು. ಲೋಕೇಶ್ ಅವರೇ ಕಳಿಸಿದ್ರು ಡೆಲ್ಲಿಗೆ ನನ್ನನ್ನು. ಬಂದು ರೈಲ್ವೆ ಸ್ಟೇಷನ್ ನಾನು ನಮ್ಮಣ್ಣ ಹೋದ್ವಿ. ಆಮೇಲೆ ಅವರು ಅವರು ಫಸ್ಟ್ ಕ್ಲಾಸ್ ಟಿಕೆಟು ಇದು ಮಾಡಿದರು, ಅಥವಾ ಫ್ಲೈಟಲ್ಲಾದರೂ ಹೋಗ್ಬೋದಾಗಿತ್ತು. ನಮಗೆಲ್ಲ ಅವಾಗೆಲ್ಲ ಬುದ್ಧಿ ಇಲ್ಲ, ನಾವು ಫಸ್ಟ್ ಕ್ಲಾಸಲ್ಲೇ ಹೋಗಬೇಕು ಅಂತಲೂ ಏನಿಲ್ಲ. ನಾವು ಸೆಕೆಂಡ್ ಕ್ಲಾಸಲ್ಲಿ ಹೋಗಿ ಫಸ್ಟ್ ಕ್ಲಾಸ್ ದುಡ್ಡು ತೊಗೊಬೋದಾಗಿತ್ತು. ಅದಿಲ್ಲ, ಅಯ್ಯೋ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ದಾರೆ, ಫಸ್ಟ್ ಕ್ಲಾಸಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಲಾಸಲ್ಲೇ ಹೋಗಿ ಆಮೇಲೆ ಲೋಕೇಶ್ ಅವ್ರು ಟಾಟಾ ಮಾಡಿ ಆಮೇಲೆ ಬಂದು ಆಮೇಲೆ ಆ ಫೋಟೋಸ್ ಎಲ್ಲ ತೋರಿಸ್ದೆ. ಮದುವೆಯ ನಂತರ ಬದುಕೇನು ಚೇಂಜ್ ಆಯಿತು ನಿಮ್ಮ ಲೈಫಲ್ಲಿ? ಮದುವೆ ನಂತರ ಏನು ಚೇಂಜ್ ಆಯಿತು ಅಂತಂದರೆ, ನಾನು ಎಲ್ಲ ಬಿಟ್ಟೆ ಗೊತ್ತಾ, ಆ್ಯಕ್ಟ್ ಮಾಡೋದೆಲ್ಲ. ಅದಕ್ಕೆ ಕೇಳಿದ್ದು, ಯಾಕೆ ಬಿಟ್ರಿ?
ಯಾಕೆ ಬಿಟ್ರಿ ಅಂದರೆ ನನ್ನ ಗಂಡ ಅಷ್ಟರಲ್ಲಿ ಚೆನ್ನಾಗಿ ಇದು ಮಾಡ್ತಾಯಿದ್ರು, ಹೀರೋ ಆಗಿ ಎಲ್ಲ ಒಳ್ಳೆ ಹೆಸರು ತೊಗೊಂಡಿದ್ರು. ಆ ಫಿಲ್ಮ್ ಎಲ್ಲನೂ ತುಂಬ ಚೆನ್ನಾಗಿ ಹಿಟ್ ಆಗ್ತಾ ಇತ್ತು. ಬಟ್ ಅವಾಗ ನಾನು ಶೂಟಿಂಗ್ ಅಂತ ಹೊರಟಿದ್ರೆ ಮನೇಲಿ ನಂದು ಅಲ್ಲೂ ಕೂಡು ಕುಟುಂಬ 15 ಜನ ಇದ್ವಿ ನಾವು. ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಅಕ್ಕ ಭಾವ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದರು. ಸೊ ಯಾರು ನೋಡ್ಕೋತಾರೆ, ಸೊಸೆಯಾಗಿ ಹೋಗಿ ನಂದು ಕರ್ತವ್ಯ ಅಂತ ಇರುತ್ತಲ್ವಾ. ಆಮೇಲೆ ಹೇಳಿದ್ರು ನನಗೆ, ಅದಾದಮೇಲೆ ನನಗೆ ಆ್ಯಕ್ಟ್ ಮಾಡೋದಕ್ಕಿಂತ ಡಾನ್ಸ್ ಕಲಿಬೇಕು ಅಂತ ತುಂಬ ಇಷ್ಟ ಇತ್ತು, ಅರಂಗೇಟ್ರ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಅದೊಂದು ಮಾಡಿದ್ದೆ. ಅದೇ ಅದು ನಾನು ಮಾಡೇ ಇರಲಿಲ್ಲ, ಇವತ್ತರೆಗೂ ಆಗಿಲ್ಲ. ಬಟ್ ಎಲ್ಲ ಡಾನ್ಸು ಗೊತ್ತು. ಹಾಗೆ ಪುಷ್ಪಾಂಜಲಿ, ಅಲ್ಲರಿಪು, ಎಸ್ ಅಲ್ಲರಿಪು, ಜತಿಸ್ವರ, ತಿಲ್ಲನ ಎಲ್ಲನೂ ಗೊತ್ತು. ವರ್ಣ ಎಲ್ಲ ಕಲ್ತಿರ್ಲಿಲ್ಲ. ಆಮೇಲೆ ಅದೆಲ್ಲ ಅರಂಗೇಟ್ರಂಗೆ ಹೇಳ್ಕೊಡ್ತಾ ಇದ್ರು. ಆಮೇಲೆ ಕಥಕ್ಕಲಿ ನಟರಾಜ್ ಅವರ ಇದರಲ್ಲಿ ಅವರು ಹೇಳ್ಕೊಡ್ತಾ ಇದ್ರು. ನಮ್ಮ ಇವರು ಇದ್ದಾರಲ್ಲ, ಯಾರಪ್ಪ ಮರ್ತೇ ಹೋಯ್ತು ಅವ್ರ ಹೆಸರು. ಸೊ ಭರತನಾಟ್ಯ ಮತ್ತು ಕಥಕ್ ಎರಡೂ ಫಾರ್ಮ್ಯಾಟ್, ಕಥಕ್ಕು ಕುಚ್ಚುಪಿಡಿ. ಆಮೇಲೆ ಏನು ಗೊತ್ತಾ, ನಂದು ಇಲ್ಲಿ ಕೇಳು, ಏನು ಗೊತ್ತಾ, ಇವಾಗ ನೀನೊಂದು ಡಾನ್ಸ್ ಮಾಸ್ಟ್ರು ವೆಂಪಟಿ ಸತ್ಯಂ ಅಂತ ಕೇಳಿದ್ದೆ. ಅವರು ಕೂಚಿಪುಡಿಲಿ ಭಾಳ ಫೇಮಸ್. ಅವರು ಭಾಮಾ ಕಲಾಪ ಅಂತ ಒಂದು ಇದು ಮಾಡೋರು. ಆಮೇಲೆ ಅವ್ರು ಹೇಳೋರು, ನಂದು ನೃತ್ಯ ಎಲ್ಲ ನೋಡಿಬಿಟ್ಟು, ಅಯ್ಯೋ ಈ ಹುಡುಗಿ ನನಗೆ ಕೊಟ್ಬಿಡಿ, ನಾನು ಕಲ್ಸ್ಕೊತೀನಿ ಅವಳಿಗೆ ಡಾನ್ಸು ಅಂತ ಅನ್ನೋರು. ಆಮೇಲೆ ಅವ್ರದ್ದು ಪ್ರೋಗ್ರಾಮ್ ಇದ್ದರೆ ಅಲ್ಲೊಂದು ಡಾನ್ಸ್ ಮಾಡೋದು. ಇನ್ಯಾವುದೋ ಒಂದು ಪ್ರೋಗ್ರಾಮ್, ಇವಾಗ ಶೈಲಶ್ರೀ ಸುದರ್ಶನ್ ಇದ್ದರು, ಅವರು ಡಾನ್ಸ್ ಮಾಡ್ಬೇಕಾದ್ರೆ ಅವ್ರು ಇನ್ ಬಿಟ್ವೀನ್ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಲ್ಲ, ಆವಾಗ ನಾನೊಂದು ಮಧ್ಯ ನೃತ್ಯ ಮಾಡೋದು. ಅದೇನಾಗೋದು, ನನಗೆ ಹೆಸರು ಜಾಸ್ತಿ ಬಂದ್ಬಿಡೋದು, ನನಗೆ ಬರೋದು ಹೆಸರು. ಹೀಗೆ ನಾನು ಜಿ ವಿ ಲತಾ ಅವರು ನಮ್ಮ BJM ಅವರ ಮಗಳು, ಅವರ ಇದರಲ್ಲೂ ಮಾಡಿದ್ದೀನಿ ನೃತ್ಯ. ಮತ್ತು ಶೈಲಶ್ರೀ ಸುದರ್ಶನ್, ಹೀಗೆ ಒಂದೊಂದೇ ನೃತ್ಯಕ್ಕೆ ಹೋಗ್ತಾ ಇದ್ದೆ. ಬಟ್ ಯಾರು ಕಾಲ್ ಆಗಿತ್ತು ಅಂದರೆ ನೀವು ಮದುವೆ ಆದಮೇಲೆ ನೀವು ಆ್ಯಕ್ಟ್ ಮಾಡಲ್ಲ ಅನ್ನೋದು ಲೋಕೇಶ್ ಸರ್ ಹೇಳಿದ್ರು ಅಥವಾ ನೀವೇ ನಿರ್ಧಾರ ತೊಗೊಂಡ್ರಾ? ಅವರು ಅದು ಹೇಳಿದ್ರು, ನೋಡಿ ಯೋಚನೆ ಮಾಡು ಅಂತಂದು, ಯೋಚನೆ ಮಾಡು ನೀನು ಅಂತಂದು. ನನಗೆ ಅದಕ್ಕಿಂತ ಅದೇ ನನಗೆ ಬೇಜಾರೇನಿಲ್ಲ, ಎಷ್ಟು ಆಕ್ಟಿವ್ ಆಗಿದ್ದೆ ನೀವು ಬಿಡಿಸ್ಬಿಟ್ರಿ ಏನಿಲ್ಲ. ನಂದು ಒಂಥರ ಬುದ್ಧಿ ಗೊತ್ತಾ, ಹೆಂಗೆ ಇದು ಸಿಕ್ತು ಅಂದರೆ ಅದಕ್ಕೆ ಇದಾಗ್ಬಿಡ್ತೀನಿ, ಸೀಮಿತ ಆಗ್ಬಿಡ್ತೀನಿ. ಸೊ ಈ ಪಾರ್ಟ್ ಸಿಕ್ತು ಅಂದರೆ ಇದಕ್ಕೆ ಸೀಮಿತ ಆಗ್ಬಿಡ್ತೀನಿ. ನನಗೆ ಇದನ್ನು ಬಿಟ್ಟು ಹೋಗಬೇಕು, ಅದನ್ನೇ ಮಾಡಬೇಕು ಅನ್ನೋ ಥರ ಏನಿಲ್ಲ. ಆ ಥರ ಒಂದು ನನ್ನ ಮನಸ್ಸಿನ ಭಾವನೆ. ಎಷ್ಟು ವರ್ಷ ಆ ಥರ ಬ್ಯಾಕ್ ಸ್ಟೇಜ್ ಬಂದ್ಬಿಟ್ರಿ? 14 ವರ್ಷ. ನನ್ನ ಮಗಳು 10th ಮುಗಿಸಿ, ಅವಳು ಅರಂಗೇಟ್ರ ಮುಗಿಸಿ, ಅದಾದಮೇಲೆ 80 ಪೂಜನ್ ಅರಂಗೇಟ್ರಂ ಆದಮೇಲೆ ನನ್ನ ಆಸೆನ ಅವಳಲ್ಲಿ ತೀರಿಸ್ಕೊಂಡೆ ನಾನು. ಅವಳು ತುಂಬ ಚೆನ್ನಾಗಿ ದೇವರು ಅವಳಿಗೆ ಎಲ್ಲನೂ ಕೊಟ್ಟಿದ್ದ, ಹೈಟು, ಪರ್ಸ್ನಾಲಿಟಿ, ಆ ಭಂಗಿಗಳು ಅದೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದ ಅಂದರೆ ಅವಳು ಅದೇ ಅರಂಗೇಟ್ರ ಮಾಡಿ ಅವಳು ಸುಮ್ಮನಾಗ್ಬಿಟ್ಲು ಅವಳು. ಮತ್ತು ನನಗೆ ತುಂಬ ಆಸೆ ಇತ್ತು ಇಡೀ ದೇಶ ವಿದೇಶ ಎಲ್ಲ ಸುತ್ತಬೇಕು ಅಂತ. ಸೊ ಅವಳಲ್ಲಿ ಅದನ್ನು ತೀರಿಸ್ಕೊಂಡೆ ನಾನು. ಅದನ್ನು ತೀರಿಸ್ಕೊಂಡೆ. ಅವಳು 10th ಆಗೋವರೆಗೂ ನೀನು ಎಲ್ಲೂ ಕಳಿಸಲ್ಲ ಅಂತ ಅವಳಿಗೆ. ಮಗ ಇದ್ದಲ್ಲ, ಮಗ ಅವನ ಪಾಡಿಗೆ ಅವನು ಓದ್ಕೋತಾ ಇದ್ದ. ಏನು ಜವಾಬ್ದಾರಿನೇ ಇರಲಿಲ್ಲ ನನಗೆ. ಮತ್ತೆ ಇದ್ರಲ್ಲ ಲೋಕೇಶ್ ಅವ್ರ ಚಿಕ್ಕಮ್ಮ ಇದ್ರಲ್ಲ, ಅವರೇ ನೋಡ್ಕೊಂಡಿದ್ದು, 2 ಮಕ್ಕಳನ್ನ ಅವ್ರು ನೋಡ್ಕೊಂಡಿದ್ದು. ಆಮೇಲೆ 88ಅಲ್ಲಿ ನಾನು ಬಂದು ಇಷ್ಟೊಂದು ಸಾಧನೆ ಮಾಡಿದ್ದೀನಪ್ಪ. ಕಮ್ ಬ್ಯಾಕ್ 88 ಅದು ಸಖತ್ತಾಗಿತ್ತು. ಕಮ್ ಬ್ಯಾಕ್ ಕೂಡ ಅದು ಕ್ರೇಜಿ ಕರ್ನಲ್ ಅದನ್ನೇ ಹೇಳಿದ್ದು. ಕಮ್ ಬ್ಯಾಕ್ ಏನ್ ನಾರ್ಮಲ್ ಆಗಿರಲಿಲ್ಲ, ಇಡೀ ಕರ್ನಾಟಕದ ಕಿರುತೆರೆಗೆ ಸೂಪರ್ ಸ್ಟಾರ್ ಇಸ್ ಗಿರಿಜಮ್ಮ. ಎಂಥ ಎಪಿಸೋಡ್ ಗೊತ್ತಾ ಅದು, ಯಾರು ಮಿಸ್ ಮಾಡದೆ ಪ್ರತಿ ದಿನ. ರೋಡ್ ಎಲ್ಲ ಖಾಲಿ ಆಗ್ಬಿಡೋದಲ್ಲ, ನಿಶಬ್ದ. ನಂಗೆ ಈಗಲೂ ನೆನಪಿದೆ, ನಾವೆಲ್ಲ ಚಿಕ್ಕ ಹುಡುಗರಾಗ ಅದೊಂದು ಲೈನ್ ತುಂಬ ಕರ್ನಲ್ ಕ್ರೇಜಿ ಕರ್ನಲ್ ಅದೊಂಥರ ರಮೇಶ್ ಭಟ್ ಅವರು ಒಂದು ಪೈಪ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಅದು ನಾವು ಅವರು ಎಷ್ಟು ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದೀವಿ, ಮತ್ತು ನಾಟಕದಲ್ಲೂ ಮಾಡಿದ್ದೀನಿ ನಾನು ರಮೇಶ್ ಭಟ್. ಬಟ್ ಅದೇ ಹೇಳ್ತಾ ಇರ್ತೀನಿ, ನಾನಾದರೂ ನೋಡಿ ಈ ಥರ ಪಾಟಿಗೆ ರಮೇಶ್ ಭಟ್ ಸೂಟ್ ಆಗ್ತಾರೆ ಅಂತ ನೀವು ಒಂದು ಸಲ ಆದರೂ ಹೇಳಿದ್ದೀರಾ ಅಂತ. ರಮೇಶ್ ಭಟ್ ಅವ್ರದ್ದು ಅವ್ರ ಹತ್ರ ರೇಗಿಸ್ತಾ ಇರ್ತೀನಿ ನಾನು ಸುಮ್ಮನೆ ಅಂತ. ಒಂದ್ಸಲಿ ಆದರೂ ಹೇಳಿದ್ದೀರಾ ನೀವು, ಗಿರಿಜಮ್ಮನ ಹಾಕೊಳ್ಳಿ ಅಂತ ಹೇಳಿದ್ದೀರಾ ನೀವು, ಎಂಥ ಹೀರೋ ರೀ ನೀವು ಅಂತ ರೇಗಿಸ್ತಾ. ಗಿರಿಜಮ್ಮ ಯಾವಾಗಲೂ ಎಸ್ಪೆಷಲಿ ಹೆಣ್ಣುಮಕ್ಕಳು ಕಲಾವಿದರಿಗೆ ಒಂದು ಮೈಲ್ ಸ್ಟೋನ್ ಇರುತ್ತೆ ಯಾವಾಗಲೂ. ಅಂದರೆ ತಮ್ಮ ತವ್ರ ಮನೇಲಿರ್ತಾರೆ, ಒಂದು ಯಾವುದೋ ಒಂದು ಕಲೆಗೆ ಅವ್ರು ಇಷ್ಟಪಡ್ತಾರೆ, ಕಲಿಕೆಯ ಒಂದು ಹಂತ, ಅಂದರೆ ಗುರು ಸಿಗಬೇಕು, ಸಪೋರ್ಟ್ ಮಾಡೋರು ಸಿಗಬೇಕು, ಒಂದು ಹಂತ. ಅದಾದಮೇಲೆ ಮದುವೆ ಆದ್ಮೇಲೂ ಮುಂದುವರ್ಸೋಕೆ ಸಾಧ್ಯ ಆದರೆ ಸಪೋರ್ಟಿವ್ ಗಂಡ ಇದ್ರೆ ಇನ್ನೊಂದು ಹಂತ. ಮಕ್ಕಳಾಗ್ತಾರೆ, ಮಕ್ಕಳಾದ್ಮೇಲೂ ಅವ್ರ ಕಲೆಗೆ ಬೆಲೆ ಸಿಕ್ಕಿ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಹಂತ. ಹೀಗೆ ಪ್ರಮುಖ ಘಟ್ಟಗಳು.
ನಿಮ್ಮ ಬದುಕಿನ ಘಟ್ಟಗಳು ಯಾವ್ಯಾವುದು? ಘಟ್ಟಗಳು ಅಂತ ನಾನೇನು ಅಂದ್ಕೊಂಡಿಲ್ಲ. ಸಪೋರ್ಟ್ ಮಾಡಿದ್ದು ಅಂದರೆ ಇದೇ ತಾಯಿ ಮನೇಲಿ ನನ್ನ ಅದು ಅನಿವಾರ್ಯತೆ, ಅದು ನಾನು ಕಲೆನ ಆರಿಸ್ಕೊಂಡಿದ್ದು ಅನಿವಾರ್ಯತೆ, ನನಗೆ ಗೊತ್ತಿದ್ದಿದ್ದು ಅದಷ್ಟೇ. ಆಯಿತು. ಸೊ ಆಮೇಲೆ ಕಲ್ತಿದ್ದು. ಆಮೇಲೆ ಗಂಡನ ಮನೆಗೆ ಬಂದಮೇಲೆ ನನಗೆ ಸಹಾಯ ಮಾಡಿದ್ದು ನಮ್ಮ ಅತ್ತೆಯವರೇ ಅಂತ ಹೇಳಬೇಕು, ಲೋಕೇಶ್ ಅವ್ರ ಚಿಕ್ಕಮ್ಮ ಅವರೇ. ಯಾಕಂದರೆ ಅವ್ರು ಇದ್ದಿದ್ದರಿಂದ ನಾನು ಇದಕ್ಕೆಲ್ಲ ಬರೋಕ್ಕಾಯ್ತು, ಹೊರಗಡೆ ಬರೋಕ್ಕಾಯ್ತು. ಅಲ್ಲ ಇಲ್ಲಾಂದರೆ ಮನೆ ಜವಾಬ್ದಾರಿ ಇದ್ದರೆ ನಾನು ಅವರಿಲ್ಲ ಅಂದಿದ್ರೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಅಲ್ವಾ. ನಾವು ಇವಾಗ ಲೋಕೇಶ್ ಅವ್ರಿಗೆ ಆಗಲಿ ಅವರ ಅಕ್ಕನಿಗೆ ಆಗಲಿ ಅವರೂ ಅಷ್ಟೇ ಸಪೋರ್ಟ್ ಮಾಡಿದ್ರು. ಅವರು ಲೋಕೇಶ್ ಅವ್ರ ಮದುವೆ ಆದಾಗ ಅವ್ರ ಅಕ್ಕ ಒಂದು ನಾಟಕ, ಅವರು ತುಂಬ ಚೆನ್ನಾಗಿ ಬರೆಯೋರು, ನಾಟಕಗಳನ್ನು ಬರೆಯೋರು, ಡೈರೆಕ್ಷನ್ ಮಾಡೋರು. ಆಮೇಲೆ ಅವರು ಯಾವುದೋ ಒಂದು ಲಂಕೇಶ್ವರ ಅಂತ ಒಂದು ನಾಟಕ ಬರ್ತಿದ್ರು. ಸೊ ಅದಕ್ಕೆ ಪಾತ್ರಧಾರಿಯನ್ನು ಹುಡುಕ್ತಾಯಿದ್ರು. ಆಮೇಲೆ ಯಾರೂ ಸಿಕ್ಕಲಿಲ್ಲ, ಒಂದು ಸೀತೆ ಪಾತ್ರ ಮಾಡೋದಕ್ಕೆ ಯಾರೂ ಸಿಕ್ಕಲಿಲ್ಲ. ನನಗೆ ಗೊತ್ತಿಲ್ಲ, ಸುಮ್ಮನೆ ಇದಾಗ್ಬಿಟ್ಟು ಅಯ್ಯೋ ಏನಮ್ಮ ಮನೇಲಿ ತುಪ್ಪ ಇಟ್ಕೊಂಡು ನೀವು ಬೇರೆ ಕಡೆ ಎಲ್ಲ ಹುಡುಕ್ತಿರಲ್ಲ ನೀವು ಅಂತಂದು. ಆಮೇಲೆ ಏನು ಅಂದರೆ ಅವರು ಲೋಕೇಶ್ ಕೇಳೋದಕ್ಕೆ ಭಯ, ನನಗೇನು ನಂಗೆ ಗೊತ್ತಿಲ್ಲ, ಕೇಳಬೇಕು ಅವ್ರನ್ನ ಕೇಳಬೇಕು, ನಾನು ಮಾಡಬೇಕು ಆ ಥರ ಎಲ್ಲ ನನಗೇನು ಗೊತ್ತಿಲ್ಲ. ಅಂದಾಗ ನಾನು ಮಾಡ್ತೀನಿ ಬಿಡಿ ಆ ಪಾತ್ರನ, ಅವ್ರು ಸಿಕ್ಕಲಿಲ್ಲ ಅಂದರೆ ಏನು, ನಾನು ಮಾಡ್ಕೋತೀನಿ ಬಿಡಿ ಅಂತಂದು. ಆಮೇಲೆ ಅವರು ಸುಮ್ಮನೆ ಆಗ್ಬಿಟ್ರು, ಒಂದು ಕ್ಷಣ ಸೈಲೆನ್ಸ್ ಅಲ್ಲೇ. ಆಮೇಲೆ ನಂಗೆ ಒಂದು ಗಂಡನ ಕೇಳಬೇಕು, ಆಮೇಲೆ ಅವ್ರ ಪರ್ಮಿಷನ್ ತೊಗೊಂಡು ಮಾಡಬೇಕು, ಅದೆಲ್ಲ ಏನೂ ಹೊಳಿಲಿಲ್ಲ ಗೊತ್ತಾ ನನಗೆ. ಒಪ್ಕೊಂಬಿಟ್ಟೆ ಗೊತ್ತಾ ನಾನು.